ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸ್ವಾದ್ವೇವ್ ಚಾನಲ್. ಇವತ್ತು ಕಡಲೆಬೇಳೆ ವಡೆ ಅಥವಾ ಮಸಾಲ ವಡೆನ ಯಾವ ರೀತಿ ಮಾಡೋದು ನೋಡೋಣ ಬನ್ನಿ. ನಾನಿಲ್ಲಿ ಕಡಲೆಬೇಳೆನ 1 ಲೋಟ ಕಡಲೆಬೇಳೆ ತೊಗೊಂಡಿದ್ದೀನಿ. ಇದನ್ನು 2 ಅವರ್ ನೆನೆಸ್ಕೊಂಡು ಇಟ್ಕೊಂಡಿದ್ದೀನಿ. 2 ಅವರ್ ಸಾಕು, ಜಾಸ್ತಿ ನೆನೆಸ್ಬೇಡಿ. ಇದಕ್ಕೆ ನಾನು 2 ದಪ್ಪ ಸೈಜ್ದು ಈರುಳ್ಳಿನ ಚಾಪರಲ್ಲಿ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ. ತುಂಬ ಸಣ್ಣಗೆ ಚಾಪ್ ಮಾಡ್ಕೋಬೇಕು. ಸಬ್ಬಕ್ಕಿ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು ಇವು 3 ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ. 1 ಗಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. 2 ಇಂಚಷ್ಟು ಶುಂಠಿ, ಅರ್ಧ ಇಂಚಷ್ಟು ಚಕ್ಕೆ, ಈ 3 ತೊಗೊಂಡಿದ್ದೀನಿ. ರುಚಿಗೆ ಅಥವಾ ಖಾರಕ್ಕೆ ಹಸಿಮೆಣಸಿನ್ಕಾಯಿ ಇಷ್ಟೊಂದು ತೊಗೊಂಡಿದ್ದೀನಿ. ಶುಂಠಿ ಮತ್ತು ಚಕ್ಕೆ ಒಳ್ಳೆ ಫ್ಲೇವರ್ ಕೊಡುತ್ತೆ ವಡೆಗೆ, ಮತ್ತು ಶುಂಠಿ ಡೈಜೆಷನ್ಗೆ ಹೆಲ್ಪ್ ಮಾಡುತ್ತೆ. ಈಗ ಕಡಲೆಬೇಳೆನ ರುಬ್ಬೋದಕ್ಕೆ ಮಿಕ್ಸಿ ಜಾರ್ಗೆ ಹಾಕ್ಕೋತಾ ಇದ್ದೀನಿ. ತರ್ತರಿಯಾಗಿ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಳ್ಳಿ. ನೀರು ಹಾಕ್ಕೊಂಡಲ್ಲೇ ರುಬ್ಕೊಟ್ರೆ ಅದನ್ನು ಕಡಲೆಬೇಳೆ ತಟ್ಟೋದಕ್ಕೆ ಬರಲ್ಲ. ಸ್ವಲ್ಪ ನೀರು ಹಾಕ್ಕೊಳ್ಳೇಬೇಕು. ಸ್ವಲ್ಪ ನೀರು ಹಾಕ್ಕೊಂಡು ತರ್ತರಿಯಾಗಿ ರುಬ್ಕೋಬೇಕು. ಇದಕ್ಕೆ ರುಬ್ಬುವಾಗ ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಚಕ್ಕೆ ಇಷ್ಟನ್ನು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೇಕು. ತರ್ತರಿಯಾಗಿರಲಿ, ಫುಲ್ ನುಣ್ಣಗೆ ರುಬ್ಬಾರ್ದು, ಅದು ವಡೆ ಚೆನ್ನಾಗಿರೋದಿಲ್ಲ ನುಣ್ಣಗೆ ರುಬ್ಬಿದ್ರೆ. ಈಗ ಈ ರೀತಿಯಾಗಿ ತರ್ತರಿಯಾಗಿ ರುಬ್ಬಿದ್ದೀನಿ. ಸ್ವಲ್ಪ ಬೇಳೆನ ಮೇಲೆ ಉದುರಿಸಿದ್ರೂ ಅದು ತಿನ್ನುವಾಗ ಬಾಯಿಗೆ ಸಿಕ್ಕಿದ್ರೆ ಅದು ಟೇಸ್ಟ್ ಚೆನ್ನಾಗಿರುತ್ತೆ. ಈಗ ಈ ಕಡಲೆಬೇಳೆ ರುಬ್ಬಿರೋದ್ರೊಳಗೆ ಹೆಚ್ಚಿರುವಂಥ ಸಬ್ಬಕ್ಕಿ ಸೊಪ್ಪು, ಕೊತ್ತಂಬರಿ, ಕರಿಬೇವು ಮತ್ತು ಈರುಳ್ಳಿ ಇಷ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಈರುಳ್ಳಿನ ಆದಷ್ಟು ಸಣ್ಣಗೆ ಹೆಚ್ಕೋಬೇಕು. ವಡೆ ದಪ್ಪಗಾದರೆ ಈರುಳ್ಳಿ ವಡೆ ತಟ್ಟೋದಕ್ಕೆ ಬರಲ್ಲ, ಅದು ಎಣ್ಣೆ ಒಳಗೆ ಬಿಟ್ಟಾಗ ಫುಲ್ ಕದ್ರಕೊಂಡು ಹೋಗ್ಬಿಡುತ್ತೆ. ಆದಷ್ಟು ಸಣ್ಣಗೆ ಹೆಚ್ಕೋಬೇಕು. ಎಲ್ಲ ಐಟಮ್ನೂ ಅಷ್ಟೇ, ಸೊಪ್ಪುಗಳನ್ನೂ ಅಷ್ಟೇ, ಈರುಳ್ಳಿನೂ ಅಷ್ಟೇ, ಫುಲ್ ಸಣ್ಣಗೆ ಹೆಚ್ಕೋಬೇಕು. ಈಗ ಇದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಸ್ವಲ್ಪ ಸಪ್ಪೆ ಅನ್ನಂಗೆ ಹಾಕ್ಕೊಳ್ಳಿ. ತಿಂದು ನೋಡಿದಾಗ ಹಿಟ್ಟನ್ನ ಇನ್ನೂ ಸ್ವಲ್ಪ ಬೇಕಂತ ಅನಿಸಿದ್ರೆ ಸಾಕಷ್ಟೇ. ಎಣ್ಣೆಗೆ ಬಿಟ್ಟಾಗ ಅದು ಉಪ್ಪು ಸರಿ ಹೋಗುತ್ತೆ. ಯಾವುದೇ ಎಣ್ಣೆ ಐಟಮ್ ಮಾಡುವಾಗಾದ್ರೂ, ಬೋಂಡಾ ಬಜ್ಜಿದೇನೇ ಮಾಡುವಾಗಾದ್ರೂ ಸ್ವಲ್ಪ ಕಡಿಮೆನೇ ಹಾಕ್ಕೋಬೇಕು. ಎಣ್ಣೆಗೆ ಬಿಟ್ಟಾಗ ಅದು ಉಪ್ಪು ಕರೆಕ್ಟಾಗಿ ಆಗುತ್ತೆ. ಅದರಿಂದ ನೋಡ್ಕೊಂಡು ಹಾಕ್ಕೊಳ್ಳಿ. ಇದಕ್ಕೆ ಅರ್ಧ ಸ್ಪೂನಷ್ಟು ಜೀರಿಗೆ ಇಷ್ಟನ್ನು ಹಾಕ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೊಂಡು ಇಟ್ಕೋಬೇಕು. ಈಗ ಎಣ್ಣೆ ಬಿಸಿ ಮಾಡ್ಕೊಳ್ಳೋಣ. ಎಣ್ಣೆ ಬಿಸಿ ಆದಮೇಲೆ ನಾನೊಂದು ನಿಂಬೆಹಣ್ಣಿನ ಸೈಜ್ನಷ್ಟು ಹಿಟ್ಟು ತೊಗೊಂಡು ಇದನ್ನು ಕೈ ಮೇಲೆ ಈ ರೀತಿಯಾಗಿ ತಟ್ಕೋತಾ ಇದ್ದೀನಿ. ಕೈನಲ್ಲೇ ತಟ್ಕೊಂಡು ಹಾಕಿದ್ರೆ ಚೆನ್ನಾಗಿ ಬರುತ್ತೆ. ಕೆಲವು ಪೇಪರಲ್ಲಿ ಮಾಡ್ತಾರೆ, ನಾನಿಲ್ಲಿ ಕೈನಲ್ಲೇ ತಟ್ಟಿ ಹಾಕ್ತಾಯಿದ್ದೀನಿ. ಸೈಡಿಂದ ಹಾಕಬೇಕು. ಡೈರೆಕ್ಟ್ ಹಾಕಿದ್ರೆ ಮುಖಕ್ಕೆ ಎಣ್ಣೆ ಸಿಡಿಯೋ ಚಾನ್ಸಸ್ ಇರುತ್ತೆ, ಮತ್ತು ಶೇಪ್ ಬರೋದಿಲ್ಲ, ಕದ್ರಕೊಂಡು ಹೋಗುತ್ತೆ. ಹೀಗೆ ಬಾಣಲಿ ಸೈಡಿಂದ ಹಾಕಿದ್ರೆ ಚೆನ್ನಾಗೂ ಇರುತ್ತೆ, ಸೇಫಾಗೂ ಇರುತ್ತೆ, ಎಣ್ಣೆ ಸಿಡಿಯೋದಿಲ್ಲ. ಈ ರೀತಿ ಹಾಕಿ 20 ಸೆಕೆಂಡ್ ಆದಮೇಲೆ ಅದನ್ನು ಮಗ್ಚಾಕಬೇಕು. ಆಗ್ತಿದ್ದಂಗೆ ಮಗ್ಚಿದ್ರೆ ಅದು ಕದ್ರಕೊಂಡು ಹೋಗುತ್ತೆ. ಅದೆಲ್ಲನೂ ಕರೆಕ್ಟಾಗಿ ಕೂಡಬೇಕು. 20 ಸೆಕೆಂಡ್ ಆದಮೇಲೆ ಅದು ಮಗ್ಚಾಕಿ ಇದನ್ನು ಬ್ರೌನ್ ಕಲರ್ ಬರೋವರೆಗೂ, ಗರಿಗರಿಯಾಗಿ ಬರೋವರೆಗೂ ಕರಿಬೇಕು. 1-2 ಮಿನಿಟ್ ಇದನ್ನು ಎಣ್ಣೆನಲ್ಲಿ ಫ್ರೈ ಮಾಡಿದ್ರೆ ಗರಿಗರಿಯಾದಂತಹ ಮಸಾಲ ವಡೆ ರೆಡಿ ಆಗುತ್ತೆ. ಕಲರ್ ಚೇಂಜ್ ಆಗೋವರೆಗೂ ಬೇಯಿಸಲೇಬೇಕು. ಕಲರ್ ಚೇಂಜ್ ಆಗದಲ್ಲೇ ಮೇಲೆ ವೈಟ್ಗೆ ಇದ್ದರೆ ಅಥವಾ ಕಡಲೆಬೇಳೆ ಕಲರೇ ಇದ್ದರೆ ಅದು ಅಷ್ಟು ಗರಿಗರಿಯಾಗಿ ಬಂದಿರೋದಿಲ್ಲ. ಈಗ ಈವ್ನಿಂಗ್ ಸ್ನ್ಯಾಕ್ಸಿಗೆ ಮಾಡಿಸಿರುವಂತಹ ಕಡಲೆಬೇಳೆ ವಡೆ, ತುಂಬಾ ಕ್ರಿಸ್ಪಿಯಾದಂತಹ ವಡೆ ರೆಡಿ ಆಯಿತು. ನೀವು ಮಾಡಿಕೊಂಡು ಹೇಗಿತ್ತು ಅಂತ ಕಮೆಂಟ್ ಹಾಕಿ. ಥ್ಯಾಂಕ್ ಯು.